ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್. ನಾನು ಸಾಕ್ಷಿ ಹೇಳ್ತೀನಿ, ಆ ಸೃಷ್ಟಿಕರ್ತ ಅಲ್ಲಾಹನ ಹೊರತು ಆರಾಧನೆಗೆ ನೈಜ ಹಕ್ಕುದಾರರು ಯಾರು ಇಲ್ಲ ಎಂದರ್ಥ. ನಾನು ಸಾಕ್ಷಿ ಹೇಳ್ತೀನಿ, ಆ ಸೃಷ್ಟಿಕರ್ತನ ಸಂದೇಶವಾದರಾದ ಮೊಹಮ್ಮದ್ ಪೈಗಂಬರರು ಆ ಮೆಸೆಂಜರ್ ಆಗಿದ್ದಾರೆ. ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಕೊಡ್ತಾ, ತಾವೆಲ್ಲರೂ ಚಿಕ್ಕ ವಯಸ್ಸಿನಲ್ಲಿದ್ದಲು ಇದೇ ಮೈಕಿನಿಂದ ಹೊರಗಡೆ ಒಂದು ಸೌಂಡ್ ಮಾಡುವುದನ್ನು ತಾವೆಲ್ಲರೂ ಗಮನಿಸಿರ್ಬೋದಲ್ಲ. ಅದೇನಪ್ಪ ಅಂದ್ರೆ ಅಲ್ಲಾಹು ಅಕ್ಬರ್ ಅಂತ ಕೇಳಿದಿರಿ. ಅಲ್ಲಾಹು ಅಕ್ಬರ್ ಅಂದ್ರೆ ಕೆಲವೊಬ್ಬರಲ್ಲಿ, ಕೆಲ ಜನ ಸಾಮಾನ್ಯರಲ್ಲಿ ತಪ್ಪು ಕಲ್ಪನೆ ಇದೆ. ಅಲ್ಲಾಹು ಅಕ್ಬರ್ ಅಂದ್ರೆ ಆ ಅಕ್ಬರ್ ರಾಜಾಗ ನೆನೆಸಕತ್ತಾರ, ಅವರು ನೆನೆಸಿದ್ದಾರೆ ಅಂತ ಹೇಳ್ತಾರೆ ಕೆಲವೊಬ್ರು. ಆದ್ರೆ ಅದು ತಪ್ಪು. ಅಲ್ಲಾಹು ಅಕ್ಬರ್ ಅಂದ್ರೆ ಆ ಸೃಷ್ಟಿಕರ್ತನು ಎಲ್ಲರಿಗಿಂತ ದೊಡ್ಡವನಾಗಿದ್ದಾನೆ, ಅಂದ್ರೆ ಅತ್ಯಂತ ಮಹಾನಾಗಿದ್ದಾನೆ ಎಂದರ್ಥ. ಬನ್ನಿ ಇವತ್ತು ಅಜಾ ಅದರ ಅರ್ಥ ಹೇಳ್ತೀನಿ, ತಾವೆಲ್ಲರೂ ಗಮನಿಸ್ಬೇಕು ಮತ್ತು ಆಲಿಸ್ಬೇಕು. ಓಕೆನಾ? ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಅಲ್ಲಾಹ ಸೃಷ್ಟಿಕರ್ತನು ಎಲ್ಲರಿಗಿಂತ ದೊಡ್ಡವನಾಗಿದ್ದಾನೆ ಎಂದರ್ಥ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಅಲ್ಲಾಹ ಸೃಷ್ಟಿಕರ್ತನು ಎಲ್ಲರಿಗಿಂತ ದೊಡ್ಡವನಾಗಿದ್ದಾನೆ, ಅತ್ಯಂತ ಮಹಾನಾಗಿದ್ದಾನೆ ಎಂದರ್ಥ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್. ನಾನು ಸಾಕ್ಷಿ ಹೇಳ್ತೇನೆ, ಆ ಸೃಷ್ಟಿಕರ್ತ ಅಲ್ಲಾಹನ ಹೊರತು ಆರಾಧನೆಗೆ ನೈಜ ಹಕ್ಕುದಾರರು ಯಾರು ಇಲ್ಲ ಎಂದರ್ಥ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್. ನಾನು ಸಾಕ್ಷಿ ಹೇಳ್ತೀನಿ, ಆ ಸೃಷ್ಟಿಕರ್ತ ಅಲ್ಲಾಹನ ಹೊರತು ಆರಾಧನೆಗೆ ನೈಜ ಹಕ್ಕುದಾರರು ಯಾರು ಇಲ್ಲ ಎಂದರ್ಥ. ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್. ನಾನು ಸಾಕ್ಷಿ ಹೇಳ್ತೇನೆ, ಮೊಹಮ್ಮದ್ ಪೈಗಂಬರು ಆ ಸೃಷ್ಟಿಕರ್ತನ ಅಲ್ಲಾಹನ ಸಂದೇಶವಾಹಕರಾಗಿದ್ರು, ಮೆಸೆಂಜರ್ ಆಗಿದ್ರು. ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್. ನಾನು ಸಾಕ್ಷಿ ಹೇಳ್ತೇನೆ, ಮೊಹಮ್ಮದ್ ಪೈಗಂಬರರು ಆ ಸೃಷ್ಟಿಕರ್ತನ ಸಂದೇಶವಾಹಕರಾಗಿದ್ರು, ಮೆಸೆಂಜರ್ ಆಗಿದ್ರು ಅಂದರ್ಥ. ಹಯ್ಯ ಅಲಾ ಸ್ವಲಾಹ್. ಬನ್ನಿ, ಆ ಸೃಷ್ಟಿಕರ್ತನ ಆರಾಧನೆಗಾಗಿ ಬನ್ನಿ ಎಂದರ್ಥ. ಹಯ್ಯ ಅಲಾ ಸ್ವಲಾಹ್. ಬನ್ನಿ, ಆ ಸೃಷ್ಟಿಕರ್ತನ ಆರಾಧನೆಗಾಗಿ ಬನ್ನಿ, ನಮಾಜಿಗಾಗಿ ಬನ್ನಿ ಎಂದರ್ಥ. ಇದು ಕೇವಲ ಒಂದು ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಬದಲಾಗಿ ಸರ್ವಧರ್ಮೀಯರು ಸರ್ವರು ಕೂಡ ಮಸೀದಿ ಒಳಗಡೆ ಬಂದು ಆ ಸೃಷ್ಟಿಕರ್ತನ ಆರಾಧನೆ ಮಾಡಿ ಎಂದರ್ಥ. ಇದು ಒಂದು ಸಾರ್ವತ್ರಿಕ ಕರೆ, ಅಂದ್ರೆ ಒಂದು ಎಚ್ಚರಿಕೆ. ಯಾತರ? ಆ ಸೃಷ್ಟಿಕರ್ತನ ಆರಾಧನೆ ಸಮಯವಾಗಿದೆ, ಆ ಸೃಷ್ಟಿಕರ್ತನ ಆರಾಧನೆ ಮಾಡಕ್ಕೋಸ್ಕರ ಬನ್ನಿ ಎಲ್ಲರೂ ಎಂದರ್ಥ. ನೀವು ಕೂಡ ದಿನಕ್ಕೆ 5 ಬಾರಿ ಆ ಅಜಾ ಸೌಂಡ್ ಕೇಳಿದ ತಕ್ಷಣನೇ ಕರೆ, ನೀವು ಕೂಡ ಮಸೀದಿಗೆ ದಿನಕ್ಕೆ 5 ಬಾರಿ ನಮಾಜ್ ಮಾಡಕ್ ಬರಬಹುದು ಎಂದರ್ಥ. ಅದರ್ಥ ಇನ್ನು ಮುಂದೆ ಸಾಗುತ್ತಾ. ಹಯ್ಯ ಅಲಲ್ ಫಲಾಹ್. ಬನ್ನಿ, ವಿಜಯದ ಕಡೆಗೆ ಬನ್ನಿ, ಯಶಸ್ಸಿನ ಕಡೆಗೆ ಬನ್ನಿ ಎಂದರ್ಥ. ಹಯ್ಯ ಅಲಲ್ ಫಲಾಹ್. ಬನ್ನಿ, ವಿಜಯದ ಕಡೆಗೆ ಬನ್ನಿ, ಯಶಸ್ಸಿನ ಕಡೆಗೆ ಬನ್ನಿ ಎಂದರ್ಥ. ಇನ್ನ ಬೆಳಗ್ಗೆ ಮಾತ್ರ ಈ ಶಬ್ದಗಳನ್ನು ಉಪಯೋಗವಾಗುತ್ತದೆ, ಬೆಳಗ್ಗೆ ಮಾತ್ರ ಹೇಳಲಾಗುತ್ತದೆ, ಬೇರೆ ಸಮಯದಲ್ಲಿ ಈ ಶಬ್ದಗಳನ್ನು ಹೇಳಲಾಗುವುದಿಲ್ಲ. ಅದೇನಂದ್ರೆ ಅಸ್ಸಲಾತು ಖೈರುಂ ಮಿನನ್ ನೌಮ್. ನಿಮ್ಮ ನಿದ್ದೆಗಿಂತ ಉತ್ತಮವಾಗಿದೆ ಆ ಸೃಷ್ಟಿಕರ್ತನ ಆರಾಧನೆ ಮಾಡುವುದು, ನಿಮ್ಮ ನಿದ್ದೆಯನ್ನು ಬಿಟ್ಟು ಬನ್ನಿ ಎಂದರ್ಥ. ಅಸ್ಸಲಾತು ಖೈರುಂ ಮಿನನ್ ನೌಮ್. ನಿಮ್ಮ ನಿದ್ದೆಗಿಂತ ಉತ್ತಮವಾಗಿದೆ ಆ ಸೃಷ್ಟಿಕರ್ತನ ಆರಾಧನೆ ಮಾಡೋದು. ನಮ್ಮ ನಿದ್ದೆಯನ್ನು ಬಿಟ್ಟು ಆ ಸೃಷ್ಟಿಕರ್ತನಿಗೆ ಆರಾಧನೆ ಮಾಡೋಕ್ಕೋಸ್ಕರ ಎದ್ದು ಬನ್ನಿ ಅಂತ ಒಂದು ಕರೆ, ಎಚ್ಚರಿಕೆ. ಕೊನೆಯದಾಗಿ 2 ಶಬ್ದಗಳು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಆ ಅಲ್ಲಾಹ್ ಸೃಷ್ಟಿಕರ್ತನು ಎಲ್ಲರಿಗಿಂತ ದೊಡ್ಡವನಾಗಿದ್ದಾನೆ, ಅತ್ಯಂತ ಮಹಾನಾಗಿದ್ದಾನೆ ಎಂದರ್ಥ. ಲಾ ಇಲಾಹ ಇಲ್ಲಲ್ಲಾಹ್. ಅಲ್ಲಾಹನ ಹೊರತು, ಆ ಸೃಷ್ಟಿಕರ್ತ ಅಲ್ಲಾಹನ ಹೊರತು ನೈಜ ಆರಾಧ್ಯರಿಲ್ಲ ಎಂದರ್ಥ. ಇದು ಅಜಾನ್ ಅರ್ಥ ಆಯ್ತು. ಇನ್ನು ಇದು ದಿನಕ್ಕೆ 5 ಬಾರಿ ಕರೆಯಲಾಗುತ್ತದೆ. ದಿನಕ್ಕೆ 5 ಬಾರಿ. ಬೆಳಗ್ಗೆ 5:00 ಮಧ್ಯಾಹ್ನ 1 ಗಂಟೆಗೆ, 4 ಗಂಟೆಗೆ, 6 ಗಂಟೆ 15 ನಿಮಿಷಕ್ಕೆ, ಆಮೇಲೆ 8 ಗಂಟೆಗೊಂದು.
ಇದು 5 ಬಾರಿ ನಮಾಜ್ ಅಜಾನ್ ಕೂಗಲಾಗ್ತದೆ, ಅಜಾನ್ ಕರೆ ಕೂಗಲಾಗ್ತದೆ. ಇದು ಆ ಸೃಷ್ಟಿಕರ್ತನ ಆರಾಧನೆ ಮಾಡುವ ಸಮಯವಾಗಿದೆ, ಎಲ್ಲರೂ ಬನ್ನಿ ಅಂತ ಒಂದು ಕರೆ ಆಗಿರೋದು. ಇನ್ನ ಇದರ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ನಿಮ್ಮ ಮನೆ ಮುಂದೆ, ಇದ್ರ ಬಗ್ಗೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ, ನಿಮ್ಮ ಮನೆ ಮುಂದೆ ನದಿ ಹರಿದಾಡ್ತೈತಿ, ಆ ನದಿ ಒಳಗಡೆ ನೀವು ದಿನಕ್ಕೆ 5 ಬಾರಿ ಸ್ನಾನ ಮಾಡಿದ್ರೆ ನಿಮ್ಮ ಮೈ ಒಳಗಡೆ ಗಲೀಜು ಕೊಳುಕು ಏನಾರು ಇರುತ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ಇರೋದಿಲ್ಲ. ದಿನಕ್ಕೆ 5 ಬಾರಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಮೈ ಒಳಗಡೆ ಗಲೀಜೇ ಇರಿಲ್ಲ ಅಂತ ಹಾಗೆ ಹೇಳ್ತಾರೆ. ಹಾಗೇನೆ ನೀವು ಕೂಡ ದಿನಕ್ಕೆ 5 ಬಾರಿ ಆ ಸೃಷ್ಟಿಕರ್ತನ ಆರಾಧನೆ ಮಾಡೋದ್ರಿಂದ ನಿಮ್ಮ ಮನಸ್ಸು, ನಿಮ್ಮ ಆತ್ಮನು ಶುದ್ಧಿ ಆಗುತ್ತೆ. ಮನಸ್ಸು ಆತ್ಮ ಶುದ್ಧಿ ಆದ್ರೆ ನಮ್ಮ ಪಾಪಗಳನ್ನೆಲ್ಲ ಮನ್ನಿಸಲಾಗುತ್ತದೆ. ಹಿಂಗ ಎಲ್ಲ ಸರ್ವಧರ್ಮೀಯರು ಮಸೀದಿಗೆ ಬಂದು ಆ ಸೃಷ್ಟಿಕರ್ತನ ಆರಾಧನೆ ಮಾಡಿ ಮತ್ತು ನಿಮ್ಮ ಒಳಗಿರುವ ಆತ್ಮ ಮತ್ತು ಮನಸ್ಸನ್ನು ಶುದ್ಧೀಕರಿಸ್ಕೋಬಹುದು. ನೀವು ಕೂಡ ದಿನಕ್ಕೆ 5 ಬಾರಿ ಬರ್ಬೋದು. ಬನ್ನಿ, ಇಲ್ಲಿ ಮುಂದೆ ಇನ್ನು ಅಲ್ಲಾ ಯಾರು ಅಂತ ನಿಮ್ಗೆ ತಿಳಿಸ್ಕೊಡ್ತಾರೆ. ನಿಮ್ಮ ಅಂತಿಮ ಪ್ರವಾದಿ ಆದಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ದಿವ್ಯವಾಣಿ ಆಯಿತು. ಖುರಾನ್ 14ನೇ ಶತಮಾನದಲ್ಲಿ ಬಂದಿರುವಂತಹ ಗ್ರಂಥ, ಇನ್ನೂ ಮಠ ಇದರಲ್ಲಿ ಒಂದಕ್ಷರನು ಕೂಡ ಬದಲಾವಣೆ ಆಗಿಲ್ಲ ಅಂತ ಹೇಳಿ. ಎಂತ ಅದ್ಭುತ ನೋಡಿ, 14ನೇ ಶತಮಾನದಲ್ಲಿ ಬಂದಿದೆ, ಆದ್ರೆ ಇನ್ನೂ ಮಠ ಇದರಲ್ಲಿ ಒಂದಕ್ಷರನು ಕೂಡ ಬದಲಾವಣೆ ಆಗಿಲ್ಲ. ಯಾಕಪ್ಪ ಆಗಿಲ್ಲ? ನಮ್ಮಲ್ಲಿ ಒಂದು ಕೆಲವೊಂದು ಸಿಲೆಬಸ್ ಇರುತ್ತೆ, ಗೊತ್ತಾ? ಸಿಲೆಬಸ್ ಇರುತ್ತೆ, ಟೆಕ್ಸ್ಟ್ ಬುಕ್ಸ್ ಇರುತ್ತೆ. ಅದಕ್ಕೆ ಏನ್ ಮಾಡ್ತೀವಿ ನಾವು? ವರ್ಷ ವರ್ಷ ಅದಕ್ಕೆ ಒಂದು ಚೇಂಜಸ್ ಮಾಡ್ತೀವಿ, ಏನಾದ್ರೂ ಒಂದ್ ಸ್ವಲ್ಪ ಆಲ್ಟರೇಷನ್ ಆದ್ರೂ ಮಾಡ್ತೀವಿ. ಆದ್ರೆ ಖುರಾನಿನಲ್ಲಿ ಇನ್ನೂ ಮಟ್ಟ ಬದಲಾವಣೆ ಯಾಕಾಗಿಲ್ಲ? ಅದ್ರ ಉತ್ತರನು ಖುರಾನಿನಲ್ಲಿ ಅಲ್ಲಾಹ್ ತಾಲ ಹೇಳ್ತಾರೆ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್, ಇನ್ನಾ ನಹ್ನು ನzzalna ذಿಕ್ರಾ ವ ಇನ್ನಾ ಲಹು ಲಹಾಫಿಜೂನ್. ಖುರಾನಿನ ಅಧ್ಯಾಯ ಅಲ್ಲಾಹ್ ತಾಲ ಹೇಳ್ತಿದ್ದಾನೆ, ಖಂಡಿತವಾಗಿಯೂ ಈ ಉಪದೇಶವನ್ನು ನಾವೇ ಅವತೀರ್ಣಗೊಳಿಸಿರುವೆವು ಮತ್ತು ಖಂಡಿತವಾಗಿ ಇದನ್ನು ನಾವೇ ಸಂರಕ್ಷಿಸುವೆವು ಅಂತ ಅಲ್ಲಾಹ್ ತಾಲ ಹೇಳ್ತಾನೆ. ಸ್ವತಃ ನಾನು ಇದಕ್ಕೆ ಸಂರಕ್ಷಣೆ ಮಾಡ್ತೀನಿ ಅಂತಿದ್ದ. ಅದಕ್ಕೆ ಇನ್ನೂ ಮಟ್ಟ ಆದ್ರೂ ಇದರಲ್ಲಿ ಬದಲಾವಣೆ ಮಾಡಿಲ್ಲ, ಮಾಡೋದು ಇಲ್ಲ, ಮಾಡಕ್ಕೂ ಆಗಲ್ಲ. ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಾಗಿ ಓದುವಂತ ಗ್ರಂಥ, ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಾಗಿ ಕೇಳುವಂತ ಗ್ರಂಥ, ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಾಗಿ ಕಂಠಪಾಠ ಮಾಡುವಂತ ಗ್ರಂಥ ಯಾವ್ದು ಅಂತ ನೀವು ಕೇಳಿದ್ರೆ ಅದು ಖುರಾನ್ ಆಗಿದೆ ಅಂತ ಹೇಳ್ಬಿಟ್ಟು. ಯಾಕಪ್ಪ ಬರೇ ಖುರಾನ್? ಬೇರೆದು ಗ್ರಂಥಗಳು ಇದಾವಲ್ಲ, ಅದಕ್ಕೆ 2 ಕಾರಣಗಳಿದಾವೆ. ಮೊದಲನೇ ಏನಪ್ಪಾ ಅಂತ ಹೇಳಿದ್ರೆ, ಖುರಾನ್ ಮನುಷ್ಯ ಬರೆದಿರುವಂತ ಗ್ರಂಥ ಅಲ್ಲ, ಅಲ್ಲಾಹನ ಕಡೆಯಿಂದ ದಿವ್ಯವಾಣಿ ಆಗಿರುವಂತ ಗ್ರಂಥ. ಇದು ಏನಪ್ಪಾ ಅಂತ ಹೇಳಿದ್ರೆ, ಖುರಾನ್ ಕತೆ ಕಾದಂಬರಿಯ ಗ್ರಂಥ ಅಲ್ಲ. ಒಬ್ಬ ಮನುಷ್ಯನ ಜೀವನದಲ್ಲಿ ಎಷ್ಟು ವಿಷಯಗಳು ಬರ್ತಾವ, ಅಷ್ಟು ವಿಷಯಕ್ಕೆ ಖುರಾನ್ ನಮಗೆ ಉತ್ತರವನ್ನು ನೀಡುತ್ತೆ. ಇದು ಅರೇಬಿಕ್ ಭಾಷೆಯಲ್ಲಿ ಅವತೀರ್ಣವಾಗಿರುವಂತ ಖುರಾನ್. ನೋಡಿದಿರ ಖುರಾನ್? ಇದು ಅರೇಬಿಕ್ ಭಾಷೆ. ಇಡೀ ಜಗತ್ತಿನಲ್ಲಿ ಎಷ್ಟು ಭಾಷೆಗಳಿದಾವಲ್ಲ, ಕೆಲವೊಂದು ಭಾಷೆ ಬಿಟ್ಟು ಆ ಎಲ್ಲಾ ಭಾಷೆಯಲ್ಲಿ ಖುರಾನ್ ಅನುವಾದ ನಿಮಗೆ ಸಿಗುತ್ತದೆ. ಕೆಲವೊಂದು ಭಾಷೆ ಬಿಟ್ಟು ಇಡೀ ಜಗತ್ತಿನ ಎಷ್ಟು ಭಾಷೆ ಇಲ್ಲ ಅಷ್ಟು ಭಾಷೆಯಲ್ಲಿ ನಿಮಗೆ ಅನುವಾದ ಸಿಗುತ್ತೆ. ಇದು ಕನ್ನಡದಲ್ಲಿ ಅನುವಾದವಾಗಿರುವಂತಹ ಖುರಾನ್. ಇಟ್ಕೋಬಹುದು ನೋಡಿ, ಇದು ಕನ್ನಡದಲ್ಲಿ ಅನುವಾದವಾಗಿರುವಂತಹ ಖುರಾನ್. ಇದು ಇಂಗ್ಲಿಷ್ ನಲ್ಲಿ ಅನುವಾದವಾಗಿರುವಂತಹ ಖುರಾನ್. ಇದು ಮಲಯಾಳಂನಲ್ಲಿ ಅನುವಾದವಾಗಿರುವಂತಹ ಖುರಾನ್. ಕೆಲವೊಂದು ಬಿಟ್ಟು ಇಡೀ ಜಗತ್ತಿನ ಎಷ್ಟು ಭಾಷೆಗಳಿದೆ ಅಷ್ಟು ಭಾಷೆಯಲ್ಲಿ ನಿಮಗೆ ಖುರಾನಿನ ಅನುವಾದ ಸಿಗುತ್ತೆ. ಕೆಲವೊಂದು ಬಿಟ್ಟು ಓದ್ಬೇಕ ನಾವು. ನಮ್ಮ ಪ್ರಭು ನಮಿಗೋಸ್ಕರ ಇಂತಹ ಅದ್ಭುತವಾದಂತಹ ಗ್ರಂಥ ನಮಗೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ನಮಗೆ ಅವನು ಏನ್ ತಿಳ್ಸಾಕ್ ಕುಂತಾನೆ, ಅವ್ನು ನಮಗೆ ಏನ್ ಹೇಳಕ್ ಕುಂತಾನೆ ಅಂತ ಹೇಳಿ ನಾವು ಸ್ವಲ್ಪ ತಿಳಿಬೇಕು ತಾನೆ. ಅದಕ್ಕೋಸ್ಕರ ಹೊರಗಡೆ ನಿಮಗೆ ಅದರ ಖುರಾನ್ ಅನುವಾದ ಸಿಗುತ್ತೆ, ತಗೊಂಡೋಗಿ ನಿಮ್ಮ ಜೀವನದಲ್ಲಿ ಒಂದ್ಸತಿ ಆದ್ರೂ ಓದಿ.